ಏನು ಗಿಚ್ಚರಡಿಗಳು ನೋಡ್ರಿ ರೆಡಿಗಳು ಮಸ್ತ್. ಅದಕ್ಕೆ ನಮ್ಮ ಮಮ್ಮಿ ಇವತ್ತು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡ್ತಾರೆ. ನೋಡೋಬ್ರಿ ನಮ್ಮ ಮಮ್ಮಿ ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾರೆ ಅಂತೇಳಿ. ಆ್ಯಕ್ಟಿಂಗ್ ಮಾಡ್ತೆ ನೋಡ್ರಿ ಗಿಟಾರ್ ತಗೊಂಬಂದ ನಮ್ಮ ಪಿಂಟು. ಬರ್ಸಕ್ ಬರ್ತೈತಿ ನಿಂಗೆ? ಹಿಂಗೆ ಬರ್ಸಕ್ ಬರ್ತೈತಿ? ಇಲ್ಲಿ ಮಾಡ್ಬೇಕಂತ ಅವು ಮ್ಯಾಗಿ ನೋಡ್ತಾನ ಕೊಟ್ರ ಅವ್ರ ಏನಂತ ಅನ್ರಿ ಅಂತ ಹ್ಞೂ ಅಂತ ಚಂದ ಐತಿ. ನಾನು ಒಂದ್ಸತಿ ಮುಡ್ತೀನಿ, ಫಸ್ಟ್ ಟೈಮ್ ಮುಟ್ಟ ಹಾಕ್ತೀನಿ. ಫಸ್ಟ್ ಟೈಮ್ ನಾನು ಹೊರಬರ್ರಿ ನಾ ಹಿಡಿದಿದ್ದ ಫಸ್ಟ್ ಟೈಮ್ ನಾ ಗಿಟಾರ್ ಮುಟ್ಟಿದ್ ನೋಡ್ರಿ. ಹಿಂಗೆ ಹಿಡಿ, ಹಿಂಗೆ ಪೋಸ್ ಕೊಡು, ಹಿಂಗೆ ಸುಮ್ಮನೆ ಹಿಡಿ. ಹಿಡಿ ಇದು ಹಿಂಗೆ ಕೈಯಾಗ ಹಿಡಿ. ಕಲ್ಯಾಕತ್ತ ನೋಡ್ರಿ ಈಕೆ. ಇಲ್ಲಿ ಮಾಡಿ, ಇಲ್ಲಿ ಮಾಡ. ಆಯ್ತು. ಏ ಹಂಗೆ ಮಾಡ್ಬೇಡ ಸಂಪು, ಹಂಗೆ ಮಾಡ್ಬೇಡ, ಹಂಗೆ ಮಾಡ್ಬೇಡ್ದ. ಇಲ್ಲಿ ಇವು ಇರ್ತಾವ, ಇವು ಹಿಂಗೆ ಮಾಡೋದಿರ್ತೈತೆ. ಒಂದೊಂದು ಹಿಂಗೆ ಹಿಡಿದ್ರೆ ಒಂದೊಂದು ಥರ ಸೌಂಡ್ ಬರ್ತೈತೆ. ಒಂದೊಂಥರ ಸೌಂಡ್ ಬರ್ತೈತಿ, ಹಿಡಿದ್ರೆ ಒಂದೊಂಥರ ಸೌಂಡ್ ಬರ್ತೈತಿ. ಏ ಹಂಗಿರೋದಿಲ್ಲ, ಅದು ಸುಮ್ಮ ಮಾಡೋದಿರೋದಿಲ್ಲ, ಕಲಿಬೇಕು. ಅದಕ್ಕೆ ಕಲಿತ್ರ ಬರ್ತೈತೆ ಅದು. ಏ ಕೊಟ್ಬಿಡ, ಆಕಿಗೆ ಒಂದು ಸ್ವಲ್ಪ ಕೊಡು, ಆಕಿಗೆ ಒಂದು ಮಸ್ತ್ ಆಯ್ತು ಬಿಡು ಅವರು. ಅಯ್ಯೋ ಅಯ್ಯ, ನೀವ್ ಮೊದಲು ಬಳಸ್ತಿದ್ದಲ್ಲ, ಮತ್ ಫೋಟೋದಾಗಿತ್ಲಾ ಚಂದ ಐತ್ಲಾ? ಎಷ್ಟ್ ಚಂದ ಐತ್ ಗೊತ್ತ್ರಿ ಅದು ಗಿಟಾರ್. ಒಂದ್ಸಲ ಬರೀ ನಮ್ಮ ದೋಸ್ತ ಪ್ರಸಾದ್ ಕಡೆ ಇತ್ತು, ಅವ್ನ ಕಡೆ ಸುಮ್ಮನೆ ಸ್ಟೈಲ್ ಹಿಡಿದು ಫೋಟೋ ತಕೊಂಡಿದ್ದೆ. ನಾನು ಅನ್ಕೊಂಡಿದ್ದೆ ಇವ್ ಕಲ್ತಾನ ಅನ್ಕೊಂಡಿದ್ದೆ. ನಾನು ಆ ಫೋಟೋ ನೋಡೋಣ ನಾನು ಹಿಂಗೆ ಬರ್ತೈತೆ ಅನ್ಕೊಂಡಿದ್ದೆ. ಬಟ್ ಏನು ಮಾಡೋದು, ಶೇಪ ಎಲ್ಲಾರ ಹೋಗಿ ಸೊಕಾಸ್ ಕೊಟ್ಟು ಬಾ ಹೋಗು. ಆದ್ರೂ ಮಸ್ತ್ ಇತ್ರಿ, ಸ್ಮೂತ್ ಇತ್ತು. ಹಿಡ್ಕೊಳಕ ಬರಲ್ರಿ. ಅಲ್ಲ ಹಿಡ್ಕೊಳಕಲ್ಲ, ಈ ಎಲ್ಲ ಅದು ಹಿಂಗೆಲ್ಲ ಹೆಂಗೆ ಮಾಡ್ಬೇಕು, ಎಲ್ಲೆಲ್ಲ ಹಿಡಿಬೇಕು, ಎಲ್ಲ ಬರೋದು ಕಲಿ. ಅದೇ ಎಲ್ಲಾನು ಕಲಿಯರಿ, ಎಲ್ಲ ಕಲಿಬೇಕು, ಎಲ್ಲ ಕಲಿ. ಏನು ಗಿಚ್ಚರಡಿಗಳು ನೋಡ್ರಿ ರೆಡಿಗಳು ಮಸ್ತ್. ಎಲ್ಲ ಹೊಂಟಿಯಲ್ಲಿ ಚಿನಿ ಹೋಟೆಲ್ ಇವತ್ತು ಆ್ಯಕ್ಚುಲಿ ನಾವೊಂದು ಶೂಟ್ ಮಾಡತ್ತೀರಿ ರೀಲ್. ಅದಕ್ಕೆ ನಮ್ಮ ಮಮ್ಮಿ ಇವತ್ತು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡ್ತಾರೆ. ನೋಡೋಬ್ರಿ ನಮ್ಮ ಮಮ್ಮಿ ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾರೆ ಅಂತೇಳಿ. ಹೀಗೆ ಮಾಡ್ಬೇಕ್ರಿ. ಈಗೆಲ್ಲ ತಿಳಿಸಿ ಹೇಳೋಬ್ರಿ ನಮ್ಮ ಮಮ್ಮಿಗೆ ಹೆಂಗೆ ಮಾಡೋದು, ಅದು ಇದು ಮಾಡೋದು ಅಂತೇಳಿ. ನೋಡೋಣ ಅವ್ರ ರಿಯಾಕ್ಷನ್, ಅಂದ್ರೆ ಅವ್ರದ್ದು ಆ್ಯಕ್ಟಿಂಗ್ ಹೆಂಗೈತೆ ಅಂತೇಳಿ. ಮಾಡ್ತೀವ ಆ್ಯಕ್ಟಿಂಗ್? ಆ್ಯಕ್ಟಿಂಗ್ ಮಾಡ್ತೆ? ನೋಡೋಬ್ರಿ ಯಾವ ಸ್ವಲ್ಪ ಹೇಳ್ಕೊಡ್ತೀನಿ ಅಂತಾರೆ ಏನು ಮಾಡ್ಬೇಕು ಏನಿಲ್ಲ ಅಂತೇಳಿ. ನೋಡೋಣ ಬರ್ರಿ ಹೆಂಗಾಗತ್ತೆ ಅಂತೇಳಿ. ಏನಲ್ಲಿ ಬರ್ತಿರ್ತೀವಿ, ಬರ್ನಾಗಿ ಹೇಳ್ಬೇಕು ನೀನು. ಏನು ಇಟ್ಟಾಗ ಲೇಟ್ ಮಾಡಿದ್ರೆ ಊಟ ಅದು ಕೇಳ್ಬೇಕಲ್ಲ, ಏನು ಬರ್ತಿರ್ತೀವಿ ಅವಾಗ ಕೇಳ್ಬಿಡ್ಬೇಕು. ನೀವು ಕೇಳ್ರಿ ಈಗ ಹಿಂಗಲ್ರಿ. ನೀ ನಮಗೆ ಕೇಳ್ತಿಲ್ಲ, ನಾರ್ಮಲಾಗಿ ಸಿಟ್ಟು ಒಮ್ಮೆ ಇದ್ರೊಳಗೆ ಲೇಟ್ ಆಗನ್ನ ಸಿಟ್ಟು ಬಂದಿರ್ತಿಲ್ಲ, ಮತ್ತೆ ಹಂಗೆ ಕೇಳ್ಬೇಕು. ಕೇಳ್ರಿ, ಇಷ್ಟಕ್ಕೆ ಲೇಟ್ ಮಾಡಿದ್ರೆ ಈಗ ಹೊರಗೆ ಹೋಗಿ ಬಂದೀವ್ರಿ ನಾವು. ಹಂಗೆ ಇಟ್ಟಾಕ್ ಲೇಟ್ ಮಾಡಿದ್ರಲ್ಲ, ಇಷ್ಟಾಕ್ ಲೇಟ್ ಊಟ ಆತ್ ಕೇಳ್ಬೇಕು. ಅವಾಗ ಒಮ್ಮೆ ಕೇಳ್ಬಿಡ್ಬೇಕು, ಇಷ್ಟಾಕ್ ಲೇಟ್ ಮಾಡಿದ್ರೆ ಊಟ ಆತ್ ಕೇಳ್ಬೇಕು. ಇಷ್ಟಕ್ಕೆ ಲೇಟ್ ಮಾಡಿದ್ರಿ ಊಟನ ಹೊರಗೆ ಮಾಡ್ಕೊಂಡ್ ಬಂದೀವ್ರಿ. ಯಾಕಲ್ಲ ಹಿಂಗೆ ಕೇಳಿದಂತ್ರ ಏನು ಹೇಳ್ಬೇಕಪ್ಪ ಅಂತಂದ್ರೆ, ಮತ್ತು ಹೊರಗೆ ಮಾಡೋ ಊಟ, ಹೊರಗೆ ಊಟ ಮಾಡೋ ಬರಂಗಿದ್ರೆ ಮನೆಗೆ ಯಾಕೆ ಮಾಡಿಟ್ಟು ಹೋಗಿ ಕೇಳ್ಬೇಕು. ನೀವು ಅಲ್ಲೇ ನಿಂದ್ರಿ, ನಾವು ಬರ್ತೀರಿ. ನಾವು ಇಷ್ಟಕ್ಕೆ ಲೇಟಾಗಿ ಬಂದಿರಿ, ಊಟ ಅಂತ ಕೇಳ್ತೀರಿ. ಇಷ್ಟಕ್ಕೆ ಲೇಟ್ ಊಟ, ಇಷ್ಟಕ್ಕೆ ಲೇಟ್ ಮಾಡಿ ಊಟ ಅಂತ ಕೇಳ್ಬೋದು. ಲೇಟಾಗಿ ಬಂದ್ರಿ ಊಟ ಅಂತ ಕೇಳ್ತೀರಿ. ನಾನ್ ತಿನ್ರಿ ಹೊರಗೆ ಊಟ ಮಾಡ್ಕೊಂಡ್ ಬಂದಿವ್ರಿ ಅಂತ ಹೇಳ್ತೀನ್ರಿ ನಾನು. ಮತ್ ಮನ್ಯಾಗ ಎದಕ್ ಮಾಡಿಟ್ಟು ಹೋಗಿ ಅಡ್ಗಿ ಅಂತ ನೀವ್ ಕೇಳ್ರಿ. ಇಷ್ಟ ರೀ, ಇಷ್ಟ ಹೇಳಿ ನಾ ಹೇಳಿದ ನಂತರ ಮಾತು ಕೇಳಿ ಹೋಗ್ ಮತ್ತೆ ಹೊರಗೆ ಒಳಗೆ ಹೋಗ್ಬಿಡ್ಬೇಕು. ಒಳಗೆ ಹೋಗ್ಬಿಡ್ಬೇಕು. ಒಮ್ಮೆದು ಪ್ರಾಕ್ಟೀಸ್ ಮಾಡ್ಕೊಂಡು
ತಗೋದಿನಿ. ಹಾಂ ಎಲ್ಲಿ ಹೋಗಿದ್ರಿ ಇಷ್ಟಾಕ್ ಲೇಟ ಎಲ್ಲಿ ಹೋಗಿದ್ರಿ ಇಷ್ಟಾಕ್ ಲೇಟ್ ಅಲ್ಲ, ಇಷ್ಟಾಕ್ ಲೇಟ್ ಊಟ ಅಂತ ಕೇಳ್ಬೇಕು. ಅವಾಗ ಒಮ್ಮೆ ಕೇಳ್ಬಿಡುವಾಗ ಇಷ್ಟಾಕ್ ಲೇಟ ಊಟ ಅಂತ ಕೇಳ್ಬೇಕು. ಇಷ್ಟಾಕ್ ಲೇಟ್ ಊಟ ಹೊರಗ ಮಾಡ್ಕೊಂಡ್ ಬಂದಿರಿ ಯಾಕೆ ನಾವು. ಮನ್ಯಾಗ ಯಾಕೆ ಮಾಡ್ಕೋದಿ ಊಟ ಮಾಡೋದಿದ್ರ ಹೊರಗೆ ಹಾಂ ಹಿಂಗೆ ಕೇಳ್ಬೇಕು. ಹಾಂ ಹಿಂಗ ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಇದೇ ಡೈಲಾಗ್ ಹೊಡಿಬೇಕು. ಅದು ರೀ ಅಂತ ಹೇಳ್ತೀನಿ, ಇವ ಹೇಳ್ತಾನ್ರಿ. ಹಾಂ ಆಮೇಲೆ ಇವ ಹೇಳೋದಾದ ನಂತರ ಒಳಗ್ ಹೋಗ್ಬಿಡ್ತಾರ. ಊಟನ ಹೊರಗೆ ಮಾಡ್ಕೊಂಡ್ ಬಂದೀವಿ ಅಂತ ಹೇಳ್ತೀನ್ರಿ. ಆಮೇಲೆ ಮತ್ ಹಂಗಿದ್ರ ಮನ್ಯಾಗ ಅಡಿಗೆ ಎದಕ್ ಮಾಡಿ ಹೋಗ್ಬೇಕಿತ್ತ, ನೀವು ಹೊರಗೆ ಹೋಗುದಿತ್ತಂದ್ರ ಅಂತ ಕೇಳ್ರಿ. ಮತ್ತು ಮನೆಯಾಗ ಕಡೆಗೆ ಮಾಡಿದೈತೆ ಇಷ್ಟ ಕೇಳ್ಬಿಡು ನಡೀತೈತಿ. ಮತ್ತು ಮನೆಯಾಗ ಕಡೆಗೆ ಮಾಡಿದೈತೆ ಇಷ್ಟು ಕೇಳ್ಬಿಡು. ಮನ್ಯಾಗ ಅಡಿಗೆ ಮಾಡಿ ಹೋಗಿ ಅಂತ ಕೇಳ್ರಿ. ಮನ್ಯಾಗ ಯಾಕೆ ಮತ್ತು ಮನೆಯಾಗ ಕಡೆಗೆ ಮಾಡಿದೈತೆ ಅನ್ನ ಅಲ್ಲ, ಮನೆಯಾಗ ಕಡೆಗೆ ಮಾಡ್ದಿ ಮತ್ತೆ ತನ್ನ ಮನ್ಯಾಗ ಅಡಿಗೆ ಮಾಡಿ ಹೋಗಿ ಅಂತ ಕೇಳ್ಬೇಕ್ರಿ. ಅದಂತೀನ್ರಿ. ಇವ ಆಮೇಲೆ ಹೇಳ್ತಾನ್ರಿ, ಅಷ್ಟು ಕೇಳಿ ನೀವು ಆಯ್ತು ಅಂತ ಒಳಗೆ ಹೋಗ್ಬಿಡ್ಬೇಕು. ಆಯ್ತು ಅನ್ಬಾರ್ದು, ಸುಮ್ಮನೆ ಹೋಗ್ಬಿಡ್ಬೇಕು. ಹೋಗ್ಬಿಡ್ಬೇಕಲ್ಲ. ನಾ ಹೇಳಿದ ನಂತರ ನಂದು ಆನ್ಸರ್ ಕೇಳಿ ಹೋಗ್ಬೇಕು. ಆಮ್ಯಾಗ ನಾವು ಇಬ್ರು ಮಾತಾಡ್ತೀವ್ರು. ಹೋದ ನಂತರ ನಾವು ಮುಂದೆ ನೆಕ್ಸ್ಟ್ ಮಾತಾಡ್ಕೋತೀವಿ. ಅವ್ರ ಮುಂದೆ ಹೇಳ್ತಾರನ, ಅವ್ರು ಹೋದ ನಂತರ ನೀ ಅವಾಗ ನನಗೆ ಹೇಳ್ತೀವಿ. ಇಲ್ಲ ನೀನ್ ಹೇಳ್ಬೇಕು. ಇಲ್ಲ ಅದ್ರಲ್ಲಿ ನಾ ಹೇಳ್ತೀನಿ. ಅಜ್ಜಿಯರಿ ಹಾಂ ಹೇಳ ಅಜ್ಜಿಯರ ನಾ ಹೇಳ್ತೀನಿಲ್ಲ, ಹೊರಗೆ ಹೋಗಿ ಊಟ ಮಾಡಿ ಬಂದಿರಿ. ಹಾಂ ಅಂದ ಇವ್ರ ಹತ್ರ ಹಂಗಂದ ನಂತರ ಕೇಳಿ ಫಸ್ಟ್ ನನ್ ಕೇಳಿ ನಿಂದೆ ಹೇಳ್ಬೇಡ. ಈಗ ಅವ್ರು ನಾ ಏನಂತೀನಿ, ಊಟ ಹೊರಗೆ ಹೋಗಿ ಮಾಡಿ ಬಂದಿರಿ ಅಂತ ಹೇಳ್ತೀನಿಲ್ಲ. ಮತ್ತ ಅಣ್ಣನ ಮತ್ ಮನ್ಯಾಗ ಅಡಿಗೆ ಎದಕ್ ಮಾಡಿ ಹೋಗಿ ಅಂತ ಕೇಳ್ತಾರ. ಅದಕ್ ನೀ ಏನಂತಿ ಗೊತ್ತ ಅಜ್ಜಿಯರಿಗೆ? ಹೇಳಿದ ನಂತರ ನಾ ಹೇಳ್ತೀನಿ, ಇಲ್ಲ ನಾನೇ ಹೇಳಿದ್ದೆ, ನನಗೆ ಕ್ರೇವಿಂಗ್ಸ್ ಆಗಿದ್ದು, ನಾನೇ ಹೇಳಿ ನೀವು ಮಾಡ್ಬರಕ ಅದು ಉಲ್ಕಿದಿಂದ ದಾರ ಹೊಡಿಬೇಕು, ಡೈಲಾಗ್ ಹೊಡಿತೀನಿ. ಅದಾದ ನಂತರ ಕೇಳಿದ್ರೆ ಹ್ಞೂ ಆಯ್ತು ಅಂತ ಹೋಗ್ತಾರ. ಹೋದ ನಂತರ ನಂದರಿಂದ ನಾಳೆ ತಿತ್ತಿಗೋದಲ್ಲ ಅಂತ ಅದೇ ಹೇಳ್ತೀನಿ. ಮತ್ತೆ ಅದು ಹೇಳಿದ ನಂತರ ಆಯ್ತು ಅಂತ ಹೋಗ್ತಾರ. ನೀನ ಹಿಂಗೆ ಮುಂದೆ ಏನ್ ಹೇಳ್ಬೇಕು ಏನ್ ಮಾತಾಡ್ಬೇಕು ವಿಚಾರ ಮಾಡ್ಬೇಡ. ನಿಂದ್ರು ಒಂದ್ ಮಿಸ್ ಏನ್ ಮಾಡೋದತ್ತ, ನೀವು ಮುಂದೆ ಏನ್ ಮಾತಾಡ್ಲಿ ವಿಚಾರ ಮಾಡ್ಬೇಡ. ನಾರ್ಮಲ್ ಆಗಿ ನೀ ಹೆಂಗ್ ಮಾತಾಡ್ತಿಲ್ಲ, ಯಾಕೆ ಲೇಟ್ ಹಿಂಗ ಫೇಸ್ ಹಿಂಗ್ ಸ್ವಲ್ಪ ಇದ್ರೊಳಗೆ ಸಿಟ್ಟೊಳಗೆ, ಯಾಕೆ ನಾವು ಲೇಟ್ ಮಾಡಿ ಬಂದಿರ್ತೇವೆ, ಸಿಟ್ಟು ಬಂದಿರ್ತೈತೆ ಊಟಕ್ಕೆ. ಯಾಕೆ ಲೇಟ್ ಊಟ ಅಂತ ಕೇಳ್ತಾರೆ, ಇಷ್ಟ ಹಿಂಗೆ ಮಾತಾಡ್ಬೇಕು. ನೋಡೋ ಮತ್ತೆ ಟ್ರೈ ಮಾಡೋ. ಮತ್ತೆ ನಾವು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡತ್ತ ಅವ್ರು ಫುಲ್ ಹಿಂಗೆ ಹಿಂಗಿದ್ರೆ ಹೆಂಗೆ ಮಾಡ್ತಾರೆ ಅಟೆನ್ಷನ್ ಇರುತ್ತೆ. ಹಾಗೆ ಊಟ ಹಂಗೆ ಮಾಡ್ತಾರೆ ಇವರು. ಒಂದು ಪ್ರಾಕ್ಟೀಸ್ ಮಾಡೋದು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಎಲ್ಲ ಹೀಗೆ ಮಾಡ್ಬಿಡು. ಮಾಡೇ ಬಿಡ್ಲೆ ನಿಂದ್ರೆ ಮಾಡೇ ಬಿಡು. ನಿಂದ್ರೆ ಪ್ರಾಕ್ಟೀಸ್ ಹಾಕಿ ಮತ್ತೆ ನಿಂದ್ರೆ ನಾ ಎಲ್ಲ ಸೆಟಪ್ ಮಾಡ್ತೀನಿ. ಆತ್ರಿ ಮಮ್ಮಿ ಹಂಗೆ ಮಾಡಿ ಆ್ಯಕ್ಟಿಂಗ್ ಮಾಡಿದ್ರೆ ಆ ರೀಲ್ ಬರುತ್ತ ಹೋಗಿ ನೋಡ್ರಿ. ನೋಡ್ರಿ ಫಸ್ಟ್ ಟೈಮ್ ಅವರು ಟ್ರೈ ಮಾಡ್ತಾರೆ. ಬಾ ಒಳಗೆ ಬರ್ತಾರೆ. ಬಾ ಆಯ್ತು ಬಾ ಆಯ್ತು ಇಲ್ಲೇ ನಿಂತಾರ್ರಿ ಇವ್ರು. ಎಡಿಟ್ ಇಕ್ಕಟ್ ಅಪ್ಲೋಡ್ ಆಗುತ್ತಲ್ರಿ, ನೋಡ್ರಿ ಅವಾಗ ಮಸ್ತ್ ಆಗೈತಿ. ತಿಂತು ನಮ್ಮ ಮಮ್ಮಿನೂ ಆ್ಯಕ್ಟಿಂಗ್ ಮಾಡಕ್ಕೆ ಕಲ್ತ್ರಿಪ್ಪ. ಎಸ್ ಒಂದು ಅಡಿಸ್ಕೊಂಡಿವ್ರಿ, ಇನ್ನೊಂದು ಐತ್ರಿ. ಮೊನ್ನೆ ಮಾಡಕತ್ತ ಇದರ್ಲಿಂದ ಹೋಗ್ತಿರೋದು. ನಮ್ಮ ಮಮ್ಮಿ ಫುಲ್ ಮಾಡೋ ಮಾಡ್ತಾರ್ರಿ. ಏನು ಹೇಳ್ರಿ ನಾ ಮಾಡ್ತೀನಿ ಅಂತಾರ. ಅವ್ರ ತಕ್ಕಂತ ಸ್ಕ್ರಿಪ್ಟ್ ನಮ್ಮ ಕಡೆ ಇಲ್ಲ. ಹಂಗೈತಿ ನೋಡ್ರಿ ಎಷ್ಟ್ ದಿಮಾಕ್ ಮಾಡಾಕತ್ತ ನೋಡ್ರಿ. ಜಲ್ದಿ ಬಾ ಅಂದ್ರೆ ಬರತ್ತಿಲ್ಲಾಗ ಎಷ್ಟ್ ದಿಮಾಕ್ ಮಾಡತ್ತಾರ. ಒಂದು ರೀಲ್ ಮಾಡೋದೈತಿ, ಎಷ್ಟ್ ನಾಟಕ ಮಾಡತ್ತ ನೋಡ್ರಿ. ಬಾ ಮ್ಯಾಗ ಶೂಟ್ ಮಾಡೋದೈತ್ರಿ, ಅಲ್ಲಿ ಮ್ಯಾಗ ಚಲೋ ಬರತ್ತಿಲ್ಲ. ಇಲ್ಲೇ ಕೂತಾರ ಮಾಡೋನು, ಇಲ್ಲಿ ಹೊರಗೆ ನಿಂತಾರ ಮಾಡೋಣ ನಾತೀನಿ. ಬಾರೋ ಬಾ ಮ್ಯಾಗ ಬಾ. ಅಲ್ಲ ಇಂಥ ಬಿಸ್ಲಾಗ ಹೋಗಿ ಮಾಡ್ತಾಳ ನೋಡ್ರಿ. ಇವು ಒಳ ತಿಳಿತಾಳ್ರಿ. ಇವತ್ತಿನ ಎರಡು ತಿಳಿತಾಳ. ಟ್ಯೂಬ್ಲೈಟ್ ಐತ್ರಿ, ಟ್ಯೂಬ್ಲೈಟ್. ನಾ ಟ್ಯೂಬ್ಲೈಟ್ ಅರ್ಥ ಆಗೋದಿಲ್ರಿ. ನೀ ಬಲತ್ತಕ್ಕೆ ಹೋಗಿಲ್ರಿ. ಒಟ್ಟು ತಂದಾಗ ಹೋಗತ್ತೈತಿ. ಅಲ್ಲ ಇಂಥ ಬಿಸ್ಲಾಗ ಏನು ಬರ್ತೈತೆ ಹೇಳ್ರಿ. ಇಲ್ಲಿ ಬರ ನಾಲ್ಕೂರಿಗೆ ಹೋದ್ರೆ ಚಲೋ ಅನಿಸ್ತಿರ್ಲಿಲ್ಲ. ಇಲ್ಲ ನಮಗೀಗ ಇಲ್ಲೇ ಮಾಡೋಣ. ಇಲ್ಲೇ ಮ್ಯಾಗಿ ಆ್ಯಕ್ಚುಲಿ ಇಲ್ಲಿ ಚಲೋ ಬರ್ತಿತ್ತು. ಬ್ಯಾಡ್ ಇಂಥ ಬಿಸ್ಲಾಗ ಕಣ್ಣು ಕುಕ್ತಾವು. ಹೇಳ್ತೀನಿ ಪಕ್ಷಿ ಬಂದದ್ ನೋಡಲ್ಲ ಈಗ. ವಾ ಈ ಪಾರಿವಾಳ ಬಂದ ನೋಡ್ಲಿ, ಎಷ್ಟಕ್ಕೊಂದ ತಿನ್ನಾಕ್ ಬಂದಾವಲ್ಲಿ ಚಿನ್ನಿವು. ಪಾರಿವಾಳ ಬರಬಾರ್ದು. ಹಾ ಪಾರಿವಾಳ ಬರಬಾರ್ದು. ನೋಡು ಇಂಥ ನೋಡಿ ಪಿಜನ್ ಅಂತಾರಲ್ಲ ಅವು. ಕಣ್ಣು ಕುಕ್ಕತ್ತಿಲ್ಲ. ಈ ಕಣ್ಣು ನಿಂತು ಮಾಡ್ತೀನಿ. ನೀ ಏನ್ ಪ್ರಾಬ್ಲಮ್ ಕೊಡ್ತೀವಿ ಹೇಳ. ನಮ್ಮ ಮಮ್ಮಿ ಬಡಿತಾರ ನೋಡ. ಕಣ್ಣು ಕುಕ್ಸಿದಿ. ಹಿಂಗ ನಿಂತಿರ್ತೀನಿ ಇಲ್ಲ ಉಲ್ಟಾ. ಹೆಂಗ್ ನಿಂತ್ರೇನ? ಹಾ ನಮ್ಗೆ ನೋಡಿ ಹೇಳ್ತಿಲ್ಲ. ಈ ಕಣ್ಣು ನೋಡಿ ಹೇಳಂಗಿಲ್ಲ, ಹಿಂಗೆ ಹೇಳ್ತೀನಿ. ಹೋಗಿ ನಿಂದ್ರು ಶಾನೆ ಇದೀನಿ ದಾಟ. ಅಲ್ರಿ ಇಂಥ ಸೂರ್ಯ ಕುಕ್ಕಾಗತ್ತ ನಮ್ಮ ಮಕ್ಕಕ್ಕೆ. ಕೂಕ್ಲಿ ಅಲ್ಲ ಆರಾಮ್ ಚೆನ್ನಾಗಿ ಇಲ್ಲ ಅಂದ್ರೆ ಅಲ್ಲಿ ಕ್ಯಾಂಗ್ ಮಾಡೋದು ನನ್ನ ಗ್ಯಾಲ್ರಿ ಒಳಗೆ ನಾ ಮಾಡೋದಿಲ್ಲ. ಮುಚ್ಕೊಂಡು ಮಾಡಿ ಇಲ್ಲಿ ಬಿಡು.
ಹೊಡಿತೀನಿ ಈಗ. ಪತಿಯೇ ಪರಮೇಶ್ವರ ಇರ್ಲಿ. ಪತಿಯೇ ಪರಮೇಶ್ವರ ಪತಿಯೇ ಪರಮೇಶ್ವರ ಹೊಡಿತೀನಿ. ಪತಿಯೇ ಪರಮೇಶ್ವರ ಇನ್ನು ನಾನು ಕರೆಗೆ ಬೀಳ್ಬೇಕು. ಪತಿಯೇ ಪರಮೇಶ್ವರ ಯಾಕೆ ಪತಿಯೇ ನನ್ನ ಶಬಾಷ್. ಇವ್ವ ಕಣ್ಣ ರಗದ್ ಬಿತ್ತು. ಕಣ್ಣ ರಗದು ಬೆಳೆಸಿದೆ. ಪತಿಯೇ ಪರಮೇಶ್ವರ ಸಾಕು. ಕೊಡುಗೆ. ಆ